ಇಲ್ಲಿ ನೋಡಿ, ತನ್ನ ಪತಿಯ ಚಿಕಿತ್ಸೆಗೆ ಸಹಾಯ ಮಾಡಿ ಅಂತ ಕಣ್ಣೀರು ಹಾಕ್ತಾ ಇರುವಂತಹ ಪತ್ನಿ ಜೊತೆಗೆ ತನ್ನ ತಂದೆ ಆರೋಗ್ಯವಾಗಿದ್ದಾರೆ, ಆದಷ್ಟು ಬೇಗ ಮನೆಗೆ ಬರ್ತಾರೆ ಅಂತ ಕಾಯ್ತಾ ಇರುವಂತಹ 3 ಮುದ್ದಾದ ಹೆಣ್ಣು ಮಕ್ಕಳು. ಹೌದು, ಇದು ನಮ್ಮ ಪೆರಾಜಿಯ ನಿಡ್ಡೆಮಲೆಯ ಯತೀಶ್ ರವರು ಇತ್ತೀಚೆಗೆ ದಿಢೀರಾಗಿ ಅಸೌಖ್ಯಕ್ಕೆ ಒಳಗಾಗಿ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹಾಗಾದ್ರೆ ಇವರ ಬದುಕಲ್ಲಿ ಏನಾಯ್ತು ನೀವೇ ನೋಡಿ. ಹೌದು, ಪೆರಾಜಿಯ ನಿಡ್ಡೆಮಲೆಯ ಯತೀಶ್ ರವರಿಗೆ ಇತ್ತೀಚೆಗೆ ಅಚಾನಕ್ ಮೆದುಳಿನಲ್ಲಿ ರಕ್ತದ ಗಟ್ಟಿಗೆ ಉಂಟಾಗಿ ಪ್ರಜ್ಞಾಹೀನತೆ ಬಂದಿದೆ. ಇದರ ಪರಿಣಾಮವಾಗಿ ಅವರ ದೇಹದ ಬಲಭಾಗ ಸಂಪೂರ್ಣವಾಗಿ ಚಲಿಸಲಾರದ ಸ್ಥಿತಿ ಉಂಟಾಗಿದೆ. ಪ್ರಸ್ತುತ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ತಕ್ಷಣ ಆಪರೇಷನ್ ಮಾಡಬೇಕಾಗಿ ವೈದ್ಯರು ತಿಳಿಸಿದ್ದಾರೆ. ಇವರು ಹಿಂದೆ ರಿಂಗ್ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದು, ಆದರೆ ಇದೀಗ ಆರೋಗ್ಯ ಸಮಸ್ಯೆಯಿಂದಾಗಿ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗದೆ ಮನೆ ಜೀವನವು ತುಂಬಾ ಕಷ್ಟಕರವಾಗಿದೆ. ಯತೀಶ್ ನಿಡ್ಡೆಮಲೆ ಇವರು ರಿಂಗ್ ಕೆಲಸ ಮಾಡ್ತಾ ಇದ್ರು. ಮೆದುಳಿನ ರಕ್ತಸ್ರಾವದಿಂದ ಫಸ್ಟ್ ನೀರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅವರಿಗೆ 10 ರಿಂದ 15 ಲಕ್ಷ ಖರ್ಚು ಅಂದಾಜು ಬೇಕು ಅಂತ ಡಾಕ್ಟರು ಹೇಳಿದ್ದಾರೆ. ಆದ್ದರಿಂದ ನಮಗೆ 3 ಹೆಣ್ಮಕ್ಳಿದ್ದಾರೆ. ಆದರೆ ಅವರು ಆದಷ್ಟು ಬೇಗ ಹುಷಾರಾಗಿ ಬರಬೇಕು ಅಂತ ನಾವು ಕೇಳಿಕೊಳ್ತಾ ಇದ್ದೇವೆ, ನಾನು ಮತ್ತು ಮಕ್ಕಳು ಎಲ್ಲರೂ. ಆದರೆ ನಿಮ್ಮ ಎಲ್ಲರ ಸಹಕಾರ ಅವರಿಗೆ ಬೇಕು. ಆದಷ್ಟು ನಿಮ್ಮ ಕೈಯಲ್ಲಿ ಸಹಾಯವನ್ನು ಮಾಡಿ ಅಂತ ನಾನು ಎಲ್ಲರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇವರಿಗೆ 3 ಹೆಣ್ಣು ಮಕ್ಕಳು ಇದ್ದು 9ನೇ ತರಗತಿ, 6ನೇ ತರಗತಿ ಮತ್ತು 3 ವರ್ಷದ ಸಣ್ಣ ಮಗು ಇರುವ ಕಾರಣ ಯಾವುದೇ ಸ್ಥಿರ ಆದಾಯವಿಲ್ಲದೆ ಇವರ ಪತ್ನಿ ಮನೆಯ ಕೆಲಸಗಳನ್ನ ಮಾಡಿಕೊಂಡು ಕುಟುಂಬವನ್ನ ಸಾಗಿಸ್ತಾ ಇದ್ದಾರೆ. ವೈದ್ಯರ ಅಂದಾಜು ಪ್ರಕಾರ ಚಿಕಿತ್ಸೆ ಹಾಗೂ ಆಪರೇಷನ್ಗೆ ಸುಮಾರು 15 ಲಕ್ಷ ವೆಚ್ಚವಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಇಷ್ಟು ಹಣವನ್ನು ಭರಿಸುವುದು ಕುಟುಂಬಕ್ಕೆ ಕಷ್ಟವಾಗಿದೆ. ಯತೀಶ್ ಅವರ ಜೀವನವನ್ನ ಉಳಿಸಿಕೊಳ್ಳಲು ಹಾಗೂ ಅವರ 3 ಮುದ್ದಾದ ಹೆಣ್ಣು ಮಕ್ಕಳ ಶಿಕ್ಷಣ, ಭವಿಷ್ಯ ಮತ್ತು ಕುಟುಂಬದ ಬದುಕು ಮುಂದುವರಿಸಲು ನಿಮ್ಮ ಸಹಾಯ ಅತ್ಯಂತ ಅಗತ್ಯವಾಗಿದೆ. ಹಾಗಾಗಿ ಸಹೃದಯಿ ದಾನಿಗಳು ಇವರಿಗೆ ಸಹಾಯ ಹಸ್ತ ನೀಡಬೇಕಾಗಿದೆ. ನೋಡಿದ್ರಲ್ಲ, ಮನೆಗೆ ಆಧಾರವಾಗಿರಬೇಕಾಗಿದ್ದ ಯತೀಶ್ ರವರು ಇದೀಗ ಹಾಸಿಗೆಯನ್ನ ಹಿಡಿದಿದ್ದಾರೆ. ಹಾಗಾಗಿ ಇಷ್ಟೊಂದು ಹಣವನ್ನ, ಸುಮಾರು 15 ಲಕ್ಷ ರೂಪಾಯಿ ಹಣವನ್ನ ಹೊಂದಿಸೋದು ಇವಾಗ ಮನೆಯವರಿಗೆ ಕಷ್ಟ ಆಗಿದೆ. ಹಾಗಾಗಿ ನಿಮ್ಮೆಲ್ಲರ ಸಹಕಾರವನ್ನ ಈ ಮನೆಯವರು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಸಹೃದಯ ದಾನಿಗಳು ನಾವು ಕೊಟ್ಟಿರುವಂತಹ ಅಕೌಂಟ್ ನಂಬರಿಗೆ ನಿಮ್ಮಲ್ಲಾದಷ್ಟು ಹಣವನ್ನ ಜಮೆ ಮಾಡಿ ಅವರ ಕುಟುಂಬದಲ್ಲಿ ಮತ್ತೆ ನಗು ತರದಲ್ಲಿ ನಾವೆಲ್ಲರೂ ಸಹಕರಿಸೋಣ ಅಂತ ನಾವು ಕೇಳ್ತಾ ಇದ್ದೇವೆ.